ಪಾಪ, ನಾನೇನಾದ್ರೂ ನಿಮ್ ಜೊತೆ ಕೇಕ್ ಶೇರ್ ಮಾಡಿದ್ರೆ ನೀವ್ ನಿಮ್ ಪಾಸ್ವರ್ಡ್ ಹೇಳ್ತೀರಾ? ಕೇಕ್ ಶೇರ್ ಮಾಡೋದು ಈ ಸ್ಕೂಲ್, ಪಾಸ್ವರ್ಡ್ ಶೇರ್ ಮಾಡೋದು ಈ ಸ್ಕೂಲ್. RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಶಿಪ್ನ ಬೇಗ ನಿಲ್ಲಿಸಿ. ಈ ಶಿಪ್ ನಿಲ್ತಾನೆ ಇಲ್ಲ. ನಮ್ಮ ಶಿಪ್ ಐಸ್ ನಲ್ಲಿ ಸಿಕ್ಕಾಕೊಂಡಿದೆ. ಐಸ್ ಒಡೆದೋಗ್ಲಿಲ್ಲ ಅಂತಂದ್ರೆ ನಾವು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಅಯ್ಯೋ, ಐಸ್ ನ ಪೀಸ್ ಮಾಡೋದು ಎಷ್ಟ್ ದೊಡ್ಡ ಮಾತ್ ಬಿಡಿ. ನಾನ್ ಹಾಡ್ತಾ ಇದ್ರೆ ಈ ಐಸ್ ಗಳೆಲ್ಲ ಪೀಸ್ ಪೀಸ್ ಆಗೋಗುತ್ತೆ, ನೋಡ್ತಾ ಇರಿ. ಅಪ್ಪಾಜಿ, ಅಪ್ಪಾಜಿ, ಐಸ್ಗಳು ಮುರಿದು ಹೋಗಿದೆ. ಸಾಕ್ ಮಾಡಿ, ಸಾಕ್ ಮಾಡಿ ದಯವಿಟ್ಟು. ಓಕೆ ಓಕೆ, ನನಗಂತೂ ಹಾಡೋ ಮೂಡೇ ಇತ್ತು. ಶಿಪ್ ಕೆಳಗಡೆ ಏನೋ ಆಗಿದೆ. ಶಿಪ್ ಮುಳುಗ್ತಾ ಇದೆ. ಲೈಫ್ ಬೋಟ್ ಕಡೆ ನಡೀರಿ. ಇದೇನು ಆಶ್ಚರ್ಯ, ಪೆಂಗ್ವಿನ್ಗಳು ನಮ್ಮನ್ನ ಎಳ್ಕೊಂಡು ಹೋಗ್ತಿವೆ. ನಾನೀಗ ಶಿವನಿಗೆ ಫೋನ್ ಮಾಡ್ತೀನಿ, ಅವನ್ ತಕ್ಷಣ ಬಂದು ಸಹಾಯ ಮಾಡ್ತಾನೆ. ತಾತ, ಏನು? ಸರಿ ತಾತ, ಚಿಂತಿಸ್ಬೇಡಿ, ನಾವ್ ಇವಾಗ್ಲೇ ಬರ್ತೀವಿ. ಚಿಂತಿಸ್ಬೇಡಿ. ತಾತ ಹೋಗ್ತಿದ್ದ ಶಿಪ್ ಐಸ್ಲ್ಯಾಂಡ್ ಅಲ್ಲಿ ಮುಳುಗ್ ಹೋಗಿದೆ. ಅವರು ಲೈಫ್ ಬೋಟ್ ನ ಯೂಸ್ ಮಾಡಿ ದಡ ಸೇರ್ತಾ ಇದಾರೆ. ನಾವು ತಾತನ ಕಾಪಾಡೋದಕ್ಕೆ ಹೋಗ್ಲೇಬೇಕು. ಅಯ್ಯೋ ದೇವ್ರೆ, ಇದೆಂತ ಸಂಕಷ್ಟ ಕೊಡ್ತಾ ಇದ್ಯಾ ನಮ್ಗೆ. ನೀವೇನು ಚಿಂತೆ ಮಾಡಬೇಡಿ ಅಜ್ಜಿ, ನಾನ್ ತಾತನ ಸೇಫ್ ಆಗಿ ಕರ್ಕೊ ಬರ್ತೀನಿ. ನಾನು ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡ್ತೀನಿ. ಹಲೋ ಲಡ್ಡು ಸಿಂಗ್ ಸರ್. ಸರಿ, ಹಾಗಾದ್ರೆ ನಾವ್ ನಿಮ್ಗೆ ಪೋರ್ಟ್ ಹತ್ರ ಸಿಗ್ತೀವಿ. ನಡೀರಿ ಆ ಕಡೆ. ಹೆಲೋ ಎಲ್ಲರಿಗೂ. ಐ ಆಮ್ ಮಿಸ್ಟರ್ ಐಸ್, ಬಟ್ ಐ ಆಮ್ ನಾಟ್ ನೈಸ್. ನಾನು ಏನು ಹೇಳ್ತೀನೋ ಅದನ್ನ ಸುಮ್ಮನೆ ಮಾಡ್ತಾ ಹೋಗಿ, ಇಲ್ಲ ಅಂದ್ರೆ ನನ್ನ ಕೋಪ ತುಂಬಾ ಅತಿರೇಕವಾಗತ್ತೆ. ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಎಲ್ಲರಿಗೂ ಡೈವಿಂಗ್ ಸೂಟ್ಸ್ ಅನ್ನ ಹಾಕ್ಸಿ ಮತ್ತೆ ನಮ್ ಜೊತೆ ಸಮುದ್ರದ ಕೆಳಗಡೆ ಕರ್ಕೊಂಡು ಹೋಗಿ ಹಡಗಿನ ಒಳಗಡೆ ಇರುವಂತ ಸಾಮಾನುಗಳನ್ನೆಲ್ಲ ಇವರೇ ಅದನ್ನೆಲ್ಲ ತಗೊಂಡು ಬರ್ಬೇಕು, ಗೊತ್ತಾಯ್ತಾ? ನಾನ್ ನೀರ್ ಒಳಗಡೆ ಹೋಗೋದಿಲ್ಲ, ನನಗೆ ಡೈವಿಂಗ್ ಮಾಡೋದಕ್ ಬರೋದಿಲ್ಲ. ನನಗೆ ವಯಸ್ಸಾಗಿ ಹೋಗಿದೆ, ನೀನೇ ಕಣ್ಣಾರೆ ನೋಡ್ತಾ ಇದೀಯಾ. ನಿಮ್ಗೋಸ್ಕರ ನಾನು ಹಾಡು ಹಾಡ್ತೀನಿ, ನಿಮ್ ಮನ್ಸನ್ನ ನಾನು ಖುಷಿ ಪಡಿಸ್ತೀನಿ.
ವೆರಿ ಗುಡ್ ವೆರಿ ಗುಡ್. ಇದಂತೂ ಇನ್ನೂ ಮಜವಾಗಿರತ್ತೆ. ಸರಿ, ಈಗ ಹಾಡು. ಸರಿ, ಹಾಡ್ ಹಾಡ್ತೀನಿ. ಆದ್ರೆ ಮೊದ್ಲು ನನಗೆ ಇದನ್ನ ಹೇಳಿ, ನೀವೆಲ್ಲ ಏನ್ ಮಾಡ್ತೀರಾ? ಹಡಗನ್ನ ಲೂಟಿ ಮಾಡೋದು. ಈಗ್ಲೂ ಅರ್ಥ ಆಗ್ಲಿಲ್ವಾ? ನಾವು ಸಮುದ್ರ ಲೂಟಿಗಾರರು. ನಮ್ಮ ಪೆಂಗ್ವಿನ್ಗಳು ಹೋಗ್ತವೆ, ಹಡಗಿನ ಕೆಳಗಡೆ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡ್ತವೆ, ಮತ್ತೆ ನಾವು ಅದನ್ನ ಬ್ಲಾಸ್ಟ್ ಮಾಡ್ತೇವೆ. ಆಗ ಹಡಗು ಮುಳುಗ್ ಹೋಗುತ್ತೆ. ಆಮೇಲೆ ನಾವು ಅದರಲ್ಲಿರೋ ಸಾಮಾನುಗಳನ್ನೆಲ್ಲ ಇಲ್ಲಿಗೆ ತಗೊಂಡು ಬರ್ತೀವಿ. ನೀವು ಜನರನ್ನೆಲ್ಲ ಯಾಕೆ ಕಿಡ್ನಾಪ್ ಮಾಡ್ತೀರಾ? ಕೆಲಸ ಮಾಡ್ಸೋದಕ್ಕೋಸ್ಕರ. ಕೆಲವರು ನಮಗೋಸ್ಕರ ಅಡಿಗೆ ಮಾಡ್ತಾರೆ, ಕೆಲವರು ನಮಗೋಸ್ಕರ ಕ್ಲೀನಿಂಗ್, ಮತ್ತೆ ಕೆಲವರು ಬಟ್ಟೆ ಒಗಿತಾರೆ, ಇನ್ನೊಂದಷ್ಟು ಜನ ಕೆಲಸಕ್ಕೆ. ಇಲ್ಲಿ ಮ್ಯಾನ್ ಪವರ್ ತುಂಬಾನೇ ಮುಖ್ಯ ಆಗತ್ತೆ ನಮ್ಗೆ. ಈಗ ನೀವು ಪ್ರಶ್ನೆ ಕೇಳೋದನ್ನ ನಿಲ್ಲಿಸಿ ಮತ್ತೆ ನನಗೋಸ್ಕರ ಒಳ್ಳೆ ಹಾಡು ಹೇಳು. ಸ್ಟಾಪ್ ಮಾಡು, ಹಾಡನ್ನ ನಿಲ್ಸು, ಅವನನ್ನ ನಿಲ್ಸಿ. ಕೈ ಕಾಲುಗಳನ್ನ ಕಟ್ ಹಾಕಿ. ಇವನು ಬಾಯಿ ಕೇವಲ ಊಟ ಮಾಡೋದಕ್ಕೆ ಮಾತ್ರ ತೆಗಿಬೇಕು. ನನ್ನ ಗುಹೆನೆಲ್ಲ ಒಡೆದು ಹಾಕ್ಬಿಟ್ಟ. ಎಷ್ಟು ದೊಡ್ಡ ದೊಡ್ಡ ಕ್ರ್ಯಾಕ್ಗಳಾಗಿದೆ ನೋಡು. ಇವನೇನು ಮನುಷ್ಯನ ಅಥವಾ ಮೃಗನೋ? ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಶಿವ? ನಿಮ್ ಊರಲ್ಲೂ ಈ ತರ ಜಾಗ ಇದ್ಯಾ? ಈ ರೀತಿ ಐಲ್ಯಾಂಡ್ ಎಲ್ಲ? ಒಂದ್ಸಾರಿ ನಮ್ಮೂರಲ್ಲಿ ಪೂರ್ತಿ ಹಿಮ ತುಂಬಿಟ್ಟಿತ್ತು. ಎಲ್ಲಾ ಕಡೆನೂ ಹಿಮಾನೇ ಇತ್ತು ಗೊತ್ತಾ. ನಾವು ಸ್ಲೆಡ್ಸ್ ನಲ್ಲಿ ರೇಸಿಂಗ್ ಕೂಡ ಮಾಡಿದ್ವಿ. ಮತ್ತೆ ಆ ಸ್ಲೆಡ್ಜ್ ರೇಸ್ ನಲ್ಲಿ ಯಾರ್ ಗೆದ್ರು ಅಂತ ಗೊತ್ತಾ ನಿಮ್ಗೆ? ನೀನೇ ಗೆದ್ದೆ ಅಲ್ವಾ? ಅಲ್ಲಿಗೆ ನಿನ್ ಕನ್ಸು ಮುಗಿದು ಹೋಯ್ತು. ನನಗೆ ತುಂಬಾ ಕೋಲ್ಡ್ ಆಗ್ತಾ ಇದೆ. ಈ ಹುಡುಗ ಅಂತೂ ತುಂಬಾನೇ ಫಾಸ್ಟ್ ಇದ್ದಾನೆ. ಈ ಮುದುಕನ ಬಾಯಿನ ತೆರೀರಿ. ಬಹುಶಃ ಇವನಿಗೆ ಅವ್ರು ಗೊತ್ತಿದ್ದಾರೆ ಅನ್ಸತ್ತೆ. ಶಿವ 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 ಇವನ ಬಾಯಿನ ಮುಚ್ಚಿ ಮತ್ತೆ ಆ ಹುಡುಗನ್ನ ಕರ್ಕೊಂಡ್ ಬನ್ನಿ. ಶಿವ 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 ಶಿವ
ಯಾರೋ ಇದ್ದಾರೆ, ಮತ್ತೆ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮನ್ನ ಹೊಡ್ಕೊಂಡು ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಮತ್ತೆ ಈಗ ಏನ್ ಮಾಡೋದು? ಹಾ, ಒಂದ್ ಕೆಲ್ಸ ಮಾಡೋಣ. ಅಯ್ಯೋ, ಇಲ್ಲಿ ಯಾರು ಇಲ್ವೇ ಇಲ್ಲ. ಇಲ್ಲೂ ಕೂಡ ಯಾರು ಇಲ್ಲ. ಈ ಹುಡುಗರೆಲ್ಲ ಎಲ್ಲಿ ಹೋಗ್ಬಿಟ್ರು? ಏನಾಯ್ತು ಅಂಕಲ್? ಯಾರನ್ನ ಹುಡುಕ್ತಾ ಇದ್ದೀರಾ? ಏ ಹುಡುಗ, ಇಲ್ಲಿ ಬಾ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬಾ ನೋಡೋಣ ಈ ಹುಡುಗರು ಏನಕ್ಕೆ ಬಂದಿದ್ದಾರೆ ಅಂತ. ಆ ಕಲ್ಲಿನ ಹಿಂದೆ ನಮ್ ಗೆಳೆಯ ಬಚ್ಚಿಟ್ಕೊಂಡಿದ್ದಾನೆ. ಇವಾಗ ಏನ್ ಮಾಡ್ತೀಯ ಮರಿ? ಹೋಗು ನೋಡೋಣ. ಈಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ? ನಿಮ್ಮ ಬುದ್ಧಿ ನೆಟ್ಗಿದ್ಯಾ? ಇವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹೆಸರಂತೂ ಹೇಳಿದ್ದಲ್ಲ, ಮತ್ತೆ ಹೆಸರನ್ನ ಹೇಳೋದಕ್ಕೆ ಇಷ್ಟು ಡೇಂಜರ್ ಸ್ಟ್ರೆಂತ್ನ ಮಾಡೋ ಅವಶ್ಯಕತೆ ಏನಿತ್ತು? ನನ್ನ ಜೀವನೇ ಹೋಗ್ಬಿಟ್ಟಿತ್ತಲ್ಲಪ್ಪ. ನಾನು ನನ್ನ ಪರಿಚಯ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಇಷ್ಟೇ ಅಲ್ಲ, ಇನ್ನಷ್ಟು ಸ್ಟಂಟ್ ಗಳನ್ನು ನಾವು ಮಾಡ್ತೀವಿ. ನಾನು ಅಲ್ಲಿ ನೋಡಿ, ಅದೇ ಇವ್ರ ಅಡ್ಡ ಅನ್ಸುತ್ತೆ. ತಾತ ಅಲ್ಲೇ ಇರ್ತಾರೆ. ಆ ಹುಡುಗರನ್ನ ಹಿಡ್ಕೊಳ್ಳಿ. ಬಾ ಶಿವ ಬಾ, ತುಂಬಾನೇ ಧೈರ್ಯಶಾಲಿ, ಸ್ಟಂಟ್ ಕೂಡ ಚೆನ್ನಾಗೇ ಮಾಡ್ತೀಯ. ಆದ್ರೆ ನನ್ನ ಮುಂದೆ ಏನೂ ನಡೆಯಲ್ಲ. ಐ ಆಮ್ ಮಿಸ್ಟರ್ ಐಸ್ ಅಂಡ್ ಐ ಆಮ್ ನಾಟ್ ವೆರಿ ನೈಸ್. ಆಕ್ಷಿ, ಮತ್ತೆ ನಾನು ಇನ್ಸ್ಪೆಕ್ಟರ್ ಆಕ್ಷಿ. ಓಕೆ ಮಿಸ್ಟರ್ ಅಕ್ಷಯ್, ಇಲ್ಲಿ ನನ್ನ ಕಾನೂನು ಮಾತ್ರ ನಡೆಯೋದು. ನೀನ್ ನನ್ನನ್ನು ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ. ನಾನ್ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೇನೆ. ಇವಾಗ ಹೇಳು ಮಗು, ನೀವ್ ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಬಾಸ್ ಬಾಸ್, ಮಗು ಅಂತ ಮಾತ್ರ ಹೇಳ್ಬೇಡಿ, ಸಖತ್ತಾಗಿ ಹೊಡಿತಾನ ಅವನ. ಸರಿ, ಮಗುನ ಮಗು ಅಂತ ಕರೀದೆ, ಇನ್ನೇನಂತ ಕರಿಬೇಕು ಹೇಳು? ಶಿವ, ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ಳಿ ಇವನನ್ನ, ಹೊಡಿರಿ, ಮುಗಿಸ್ಬೇಡಿ.
ಓ ಶಿವ, ನಾನ್ ನಿನ್ನ ಮಗು ಅನ್ಕೊಂಡು ಬಿಡ್ತಾ ಇದ್ದೆ, ಆದ್ರೆ ನೀನು ಈಗ ನಿನ್ನ ಕತೆ ಮುಗೀತು. ಅಯ್ಯೋ ಅಂಕಲ್, ಎಲ್ಲಿ ಹೋಗ್ತಿದ್ದೀರಾ? ಸ್ವಲ್ಪ ನಿಲ್ಲಿ, ಇನ್ನೂ ಫೈಟ್ ಬಾಕಿ ಇದೆ. ಸಾಕ್ ಮಾಡು ಶಿವ, ಸಾಕ್ ಮಾಡು. ಐ ಆಮ್ ಮಿಸ್ಟರ್ ಐಸ್. ಇನ್ ಮುಂದೆ ನೈಸ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮಿಸ್ಟರ್ ಅಕ್ಷಿ, ನನ್ನನ್ನು ಅರೆಸ್ಟ್ ಮಾಡಬೇಡಿ. ನನ್ನ ಹೆಸರು ಅಕ್ಷು ಅಲ್ಲ, ನಾನು ಇನ್ಸ್ಪೆಕ್ಟರ್ ಅಕ್ಷಿ. ಅಕ್ಷಿ, ಎರಡು ಸಲ ಅಕ್ಷು ಅಕ್ಷುನಾ? ಸರಿ ಮಿಸ್ಟರ್ ಅಕ್ಷು ಅವರೇ, ನನ್ನನ್ನು ಅರೆಸ್ಟ್ ಮಾಡಬೇಡಿ.